ಬಿಜೆಪಿಗೆ ಈಗ ಬಂಡಾಯದ್ದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಹಾಗಾಗಿ ರೆಬಲ್ ನಾಯಕ ಈಶ್ವರಪ್ಪ ಸಿಟ್ಟು ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಮಾಜಿ ಸಚಿವ ಈಶ್ವರಪ್ಪಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ. ಬಂಡಾಯ ಸ್ಪರ್ಧೆ ಕೈ ಬಿಡುವಂತೆ ಅಮಿತ್ ಶಾ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಿಜೆಪಿಗೆ ಈಗ ಬಂಡಾಯ ನಾಯಕರದ್ದೇ ದೊಡ್ಡ ತಲೆನೋವಾಗಿದೆ. ಹಾಗಾಗಿ ಬಂಡಾಯ ಶಮನಕ್ಕೆ ಬಿಜೆಪಿ ಹೈಕಮಾಂಡೇ ಮುಂದಾಗಿದೆ. ಮಾಜಿ ಸಚಿವ ಈಶ್ವರಪ್ಪನವರಿಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ. ಬಂಡಾಯ ಸ್ಪರ್ಧೆ ಕೈ ಬಿಡಬೇಕು ಅಂತ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ ದೆಹಲಿಗೆ ಬರಬೇಕು ಅಂತ ಈಶ್ವರಪ್ಪನವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಮಿತ್ ಶಾ. ಮಾಜಿ ಸಚಿವ ಈಶ್ವರಪ್ಪಗೆ ಕರೆ ಮಾಡಿದ ಅಮಿತ್ ಶಾ ಬಂಡಾಯ ಸ್ಪರ್ಧೆ ಕೈ ಬಿಡಬೇಕು ಅಂತ ಮನವಿ ಮಾಡಿದ್ದಾರಂತೆ. ಈಶ್ವರಪ್ಪ ಬಂಡಾಯ ಶಮನಕ್ಕೆ ಕೊನೆಗೂ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ನಾಳೆ ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಮಾಜಿ ಸಚಿವ ಈಶ್ವರಪ್ಪ ಚರ್ಚೆಯನ್ನ ಮಾಡ್ತಾರೆ. ಬಂಡಾಯ ಸ್ಪರ್ಧೆಯಿಂದ ಹಾಗಾದ್ರೆ ಹಿಂದೆ ಸರಿತಾರ ಈಶ್ವರಪ್ಪ? ದೆಹಲಿಗೆ ಬರುವಂತೆ ಈಶ್ವರಪ್ಪಗೆ ಅಮಿತ್ ಶಾ ಕರೆ ಮಾಡಿ ಬುಲಾವ್ ನೀಡಿದ್ದಾರೆ. ನಾಳೆ ಮಧ್ಯಾಹ್ನ ದೆಹಲಿಗೆ ತೆರಳುತ್ತಾರೆ ಈಶ್ವರಪ್ಪ. ಹಾಗಾಗಿ ಅಮಿತ್ ಶಾ ಅವರ ಕರೆ ಬಂದ ತಕ್ಷಣ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಈಶ್ವರಪ್ಪನವರ ಮುಂದಿನ ನಡೆ ಏನು? ಅಮಿತ್ ಶಾ ಕರೆಯ ಬಳಿಕ ತಣ್ಣಗಾದ್ರ ಈಶ್ವರಪ್ಪ. ಚುನಾವಣಾ ರಾಜಕೀಯ ನಿವೃತ್ತಿಗೆ ತೀರ್ಮಾನವನ್ನ ಮಾಡಿದ್ರು ಈಶ್ವರಪ್ಪ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಈ ಬಾರಿ ತಮ್ಮ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಕೋಪಗೊಂಡು ಶಿವಮೊಗ್ಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದಿಕ್ಕೆ ಮುಂದಾಗಿದ್ದಾರೆ. ಈಗ ಬಿಜೆಪಿ ಹೈಕಮಾಂಡೇ ಅವರ ಬಂಡಾಯ ಶಮನಕ್ಕೆ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಅಮಿತ್ ಶಾ ಅವರ ಒಂದು ಕಾಲ್ ಈಶ್ವರಪ್ಪನವರನ್ನ ತಣ್ಣಗಾಗಿಸ್ತಾ ಸುದ್ದಿಗೋಷ್ಠಿ ಕರೆದಿರುವ ಉದ್ದೇಶ ಏನು? ವೀಣಾ, ಬಿಜೆಪಿ ಹೈಕಮಾಂಡ್ನ ಪರಮೋಚ್ಚ ನಾಯಕ ನಂಬರ್ 2 ನಾಯಕ ಅಮಿತ್ ಶಾ ಅವರವರು ಖುದ್ದು ಈಶ್ವರಪ್ಪನವರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ಈ ಬಂಡಾಯ ಕೈ ಬಿಡಿ ಅನ್ನೋ ಮಾತನ್ನು ಕೂಡ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಈಗ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಈಶ್ವರಪ್ಪನವರು ತಾವು ಯಾಕೆ ಬಂಡಾಯವನ್ನು ಸಾರಿದ್ದೇನೆ ಅನ್ನೋದನ್ನು ಕೂಡ ಅಮಿತ್ ಶಾ ಅವರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕ್ತೇವೆ ನಾವು ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅಮಿತ್ ಶಾ ಅವ್ರಿಗೆ ಈಶ್ವರಪ್ಪನವರು ಖುದ್ದಾಗಿ ಹೇಳಿದ್ದಾರೆ, ನನ್ನ ಮಗನ ರಾಜಕೀಯ ಭವಿಷ್ಯಕ್ಕಿಂತಲೂ ಹೆಚ್ಚಾಗಿ ನನಗೆ ಪಕ್ಷದ ಶುದ್ಧೀಕರಣ ಮುಖ್ಯ, ನಾನು ಯಾಕೆ ಬಂಡಾಯ ಸಾರಿದ್ದೇನೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನೇ ಆದರೂ ಈ ಫೋನ್ ಕರೆಯಲ್ಲಿ ಈ ಮಾತುಕತೆ ಅಷ್ಟು ಸಮಂಜಸವಾಗಿ ನಡೆಯೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ ಅಮಿತ್ ಶಾ ಅವರು ಖುದ್ದು ದೆಹಲಿಗೆ ಬನ್ನಿ, ಅಲ್ಲಿ ಕೂತು ಮಾತನಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಕರೆಯ ಮೇರೆಗೆ ನಾಳೆ ಮಧ್ಯಾಹ್ನ ಶಿವಮೊಗ್ಗದಿಂದ ದೆಹಲಿಗೆ ಈಶ್ವರಪ್ಪನವರು ತೆರಳುತ್ತಾರೆ. ಅಲ್ಲಿ ಖುದ್ದಾಗಿ ಮಾತುಕತೆಯನ್ನು ಮಾಡ್ತಾರೆ. ಈಗಾಗಲೇ ಈಶ್ವರಪ್ಪನವರು ಫೋನ್ನಲ್ಲಿ ಅಮಿತ್ ಶಾ ಅವರಿಗೆ ತಿಳಿಸಿರುವಂತೆ ತಮ್ಮ ಬಂಡಾಯ ಯಾವ ಕಾರಣಕ್ಕಾಗಿ BSP ಮತ್ತು ಅವರ ಕುಟುಂಬದ ರಾಜಕಾರಣದ ವಿರುದ್ಧ ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗೆ ನಾನು ಪಕ್ಷಕ್ಕೆ ಯಾವುದೇ ರೀತಿಯಿಂದ ಹಾನಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಗನ ಭವಿಷ್ಯಕ್ಕೋಸ್ಕರ ನಾನು ಅದನ್ನು ಕೂಡ ಮರೆತು ನಾನು ಈ ಬಂಡಾಯವನ್ನು ಸಾರಿದ್ದೇನೆ, ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲ ಕಡೆ ಪ್ರವಾಸ ಮಾಡಿ ಮುಂದಾಗಿದ್ದೇನೆ ಅನ್ನೋ ಮಾತನ್ನು ಕೂಡ ಅವ್ರಿಗೆ ವಿವರಿಸಿದ್ದಾರೆ. ಈ ಎಲ್ಲವನ್ನು ಕೇಳಿರ್ತಕ್ಕಂಥ ಅಮಿತ್ ಶಾ ಅವರು ಈ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡೋಣ, ಎಲ್ಲ ರೀತಿಯ ಸಮಗ್ರವಾಗಿ ಚರ್ಚೆ ಮಾಡೋಣ, ನಿಮ್ಮ ಬಂಡಾಯದ ಏನಿದೆ ವಿಷಯಗಳಿದೆ ಅದನ್ನೆಲ್ಲವನ್ನೂ ಕೂಡ ಬಗೆಹರಿಸೋಣ, ದಯಮಾಡಿ ದೆಹಲಿಗೆ ಬನ್ನಿ, ಅಲ್ಲಿ ಮಾತನಾಡೋಣ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಖುದ್ದು ಅಮಿತ್ ಶಾ ಅವರ ಕರೆ ಮೇಲೆಗೆ ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ತೆರಳಿ ನಂತರ ದೆಹಲಿಗೆ ಈಶ್ವರಪ್ಪನವರು ತೆರಳುತ್ತಾರೆ. ದೆಹಲಿಯಲ್ಲಿ ಸಮಗ್ರ ಚರ್ಚೆ ಆದ ನಂತರ ಬಹುತೇಕ ನಾಳೆ ರಾತ್ರಿಯೇ ದೆಹಲಿಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಾದ ನಂತರ ಈಶ್ವರಪ್ಪನವರ ಸ್ಪಷ್ಟ ನಿರ್ಧಾರ ಬರುತ್ತೆ. ಈಗ ತಮ್ಮ ಮಾತುಕತೆಯ ವಿವರಗಳನ್ನು ಇದಿಷ್ಟನ್ನೇ ಹೇಳಲಿಕ್ಕೆ ಈಶ್ವರಪ್ಪನವರ ಕೈಯಿಂದಲೂ ಸಾಧ್ಯ. ಯಾಕಂದರೆ ಈಗಾಗಲೇ ಸಾಕಷ್ಟು ಬೆಂಬಲಿಗರು ಈಗ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಬೆಂಬಲಿಗರ ಜೊತೆ
ಚರ್ಚೆ ಮಾಡಿದ್ದಾರೆ. ಹಾಗೆ ನೊಂದ ಕಾರ್ಯಕರ್ತರ ಧ್ವನಿ ನಾನು ಆಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಕೂಡ ಅವರ ಹಾಗೂ ಅಮಿತ್ ಶಾ ಅವರ ನಡುವೆ ಏನು ಮಾತುಕತೆ ಆಯ್ತು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಮಾತ್ರ ಅವರ ಮುಂದಿನ ನಡೆ ಏನು, ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತನಾ ಅಥವಾ ಹಿಂದೆ ಸರಿತಾರ, ಆ ನಿರ್ಧಾರ ಇವತ್ತು ಬರಲ್ಲ. ನಾಳೆ ಮೀಟಿಂಗ್ನ ಬಳಿಕವೇ ನಿರ್ಧಾರ ಆಗಾದ್ರೆ. ಖಂಡಿತ ಅಮಿತ್ ಶಾ ಅವ್ರ ಜೊತೆಗೆ ಸಂಪೂರ್ಣವಾಗಿ ಒಂದು ಚರ್ಚೆ ಆದ ಬಳಿಕವೇ ಒಂದು ರಾಜಕೀಯ ನಿರ್ಣಯವನ್ನು ಅಥವಾ ಒಂದು ನಿರ್ಧಾರವನ್ನು ಖಚಿತವಾಗಿ ಈಶ್ವರಪ್ಪನವರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಮೊಬೈಲ್ ಕರೆ ಮೂಲಕ ಸಾಕಷ್ಟು ವಿಷಯಗಳನ್ನು ಅವರು ಮಾತನಾಡಲಿಕ್ಕಾಗಲ್ಲ, ಪ್ರತಿಪಾದಿಸೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಅಮಿತ್ ಶಾ ಅವರು ಏನು ಬಂಡಾಯದಿಂದ ಹಿಂದೆ ಸರಿಯಿರಿ ಅಂತ ಹೇಳಿ ಏನು ಮನವಿ ಮಾಡಿದರು, ಆ ಬಗ್ಗೆ ಅವರು ಮಾತನಾಡ್ತಾರೆ. ಹಾಗೆ ಅವರ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಹೇಳಿದರು ಅದಕ್ಕೂ ಕೂಡ ಈಶ್ವರಪ್ಪನವರು ತಿರಸ್ಕಾರ ಮಾಡಿದ್ದಾರೆ. ಮಗನ ರಾಜಕೀಯ ಭವಿಷ್ಯವನ್ನು ನಾನು ಬದಿಗೊತ್ತೇ ನಾನು ಈ ಬಂಡಾಯದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ, ಬಂಡಾಯ ಸ್ಪರ್ಧೆ ಮಾಡಬೇಕಂತ ಮುಂದಾಗಿದ್ದೀನಿ. ಆ ಹಿನ್ನೆಲೆಯಲ್ಲಿ ನನ್ನ ಈ ಏನು ಈಗ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಈ ಎಲ್ಲದರ ಬಗ್ಗೆನೂ ಕೂಡ ಅವರು ಚರ್ಚೆ ಮಾಡ್ತಾರೆ. ಆ ಚರ್ಚೆ ಆದ ನಂತರ ಅದನ್ನು ಅವರು ಯಾರು ಈಗ ಬೆಂಬಲಿಸಿದಾರೋ ಅವ್ರ ಜೊತೆಗೆ ಮತ್ತೊಮ್ಮೆ ಚರ್ಚಿಸಿ ಅವರು ತಮ್ಮ ನಿರ್ಧಾರವನ್ನು ಸ್ಪಷ್ಟ ನಿರ್ಧಾರವನ್ನು ಹೊರಹಾಕಬೇಕಾಗಿದೆ. ಇಲ್ಲದಿದ್ದರೆ ಈಶ್ವರಪ್ಪನವರ ಬಂಡಾಯ ಧ್ವನಿಗೂಡಿಸಿರ್ತಕ್ಕಂಥ ಸಾಕಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತೊಮ್ಮೆ ಬೀದಿಗೆ ಬರುವ ಸಂಭವ ಇರುತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈಶ್ವರಪ್ಪನವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಬೇಕು. ಹಾಗೂ ಹೈಕಮಾಂಡ್ಗೆ ತಮ್ಮ ಬಂಡಾಯ ಸ್ಪರ್ಧೆಯ ಸ್ಪಷ್ಟವಾದ ವಿಷಯಗಳನ್ನು ಅವರಿಗೆ ತಿಳಿಸಬೇಕು. ಆಮೇಲೆ ಯಾಕೆ ನಾನು ಈ ರೀತಿ ಮಾಡ್ತಾ ಇದ್ದೆ, ಈ ರೀತಿ ಆಗಲಿಕ್ಕೆ ಕಾರಣ ಏನು, ಕರ್ನಾಟಕದ BJPಯಲ್ಲಿ ಏನಾಗ್ತಾ ಇದೆ ಇವೆಲ್ಲವನ್ನು ಕೂಡ ಅವರು ತಿಳಿಸಬೇಕಾದ ಅನಿವಾರ್ಯತೆ ಕೂಡ ಅವರಿಗಿದೆ. ಹಾಗಾಗಿ ಅವರಿಗೆ ಇದೊಂದು ಅಪೂರ್ವವಾದ ಅವಕಾಶ. ಈ ಅವಕಾಶವನ್ನು ಬಳಸಿಕೊಂಡು BJP ಹೈಕಮಾಂಡನ್ನು ಇವರು ಮನವೊಲಿಸ್ತಾರ ಅಥವಾ ಹೈಕಮಾಂಡ್ ಇವರು ಮನವೊಲಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕು. ವೀಣಾ. ಎಸ್ ರಾಜೇಶ್, ಈ ಈಶ್ವರಪ್ಪನವ್ರಿಗೆ ಈ ಹಿಂದೆ ರಾಜ್ಯದ ನಾಯಕರು ಕೂಡ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರು. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬಂದು ಮಾತನಾಡೋ ಪ್ರಯತ್ನ ಮಾಡಿದ್ರು, ಆದರೆ ಅವ್ರು ಸಿಕ್ಕಿರಲಿಲ್ಲ. ಸಂಘದ ನಾಯಕರಿಂದಲೂ ಕೂಡ ಕರೆ ಬಂತು, ಆದರೂ ಕೂಡ ಅವರು ಮಣಿದಿರಲಿಲ್ಲ. ಈಗ ನಂಬರ್ 1, ನಂಬರ್ 2 ಸ್ಥಾನದಲ್ಲಿ ಯಾರಿದ್ದಾರೆ ಪಕ್ಷದಲ್ಲಿ ಅವರ ಕರೆನೇ ಬರಲಿ, ಅವರೇ ನನ್ನ ಜೊತೆ ಮಾತುಕತೆ ನಡೆಸಲಿ ಅನ್ನೋದೇ ಅವರ ಉದ್ದೇಶ ಆಗಿತ್ತ ಹಾಗಾದ್ರೆ? ಖಂಡಿತ ಈಶ್ವರಪ್ಪನವರು ರಾಜಕೀಯವಾಗಿ ಕೂಡ ಚಾಣಾಕ್ಷತನವನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ KJP BJP ಆದ ಸಂದರ್ಭದಲ್ಲಿ KJPಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ರುದ್ರೇಗೌಡರು ಪುನಃ BJPಗೆ ಯಡಿಯೂರಪ್ಪನವರು ಸೇರ್ಪಡೆ ಆದ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವ್ರಿಗೆ ಟಿಕೆಟ್ ಅಥವಾ ರುದ್ರೇಗೌಡರಿಗೆ ಟಿಕೆಟ್ ಅನ್ನೋ ಒಂದು ದೊಡ್ಡ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಆಗ ಖುದ್ದು ಅಮಿತ್ ಶಾ ಅವರು ಈಶ್ವರಪ್ಪನವರ ಮನೆಗೆ ಬಂದಿದ್ದರು. ಅಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವ್ರನ್ನ ಮುಖಾಮುಖಿ ಮಾಡೋ ಜೊತೆಗೆ ಹಾಗೆ ರುದ್ರೇಗೌಡರನ್ನು ಮುಖಾಮುಖಿ ಮಾಡಿ ಈ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ಈಶ್ವರಪ್ಪನವ್ರನ್ನ ವಿಧಾನಸಭಾ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರು. ಅಷ್ಟು ದೊಡ್ಡ ಗೊಂದಲದ ವಾತಾವರಣವನ್ನು ತಿಳಿಗೊಳಿಸಲಿಕ್ಕೆ ಅವತ್ತು ಅಮಿತ್ ಶಾ ಅವರೇ ಖುದ್ದು ಬರಬೇಕಾಯಿತು. ಇವತ್ತು ಕೂಡ ಅದೇ ಕೆಲಸವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ. ಅವರು ಇವತ್ತು ಖುದ್ದು ಕರೆ ಮಾಡಿ ಅವ್ರನ್ನ ದೆಹಲಿಗೆ ಕರೆಸಿಕೊಳ್ಳೋ ಮೂಲಕ ಈ ಗೊಂದಲದ ವಾತಾವರಣಕ್ಕೆ ತೆರೆ ಎಳಿಬೇಕಾಗಿದೆ. ಬಹುಶಃ ಈಶ್ವರಪ್ಪನವರು ದೆಹಲಿಗೆ ಬಂದಾಗ ಯಡಿಯೂರಪ್ಪನವ್ರನ್ನು ಕೂಡ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈ ಎಲ್ಲ ನಾಯಕರನ್ನು, ಒಂದೇ ಜಿಲ್ಲೆಯ ನಾಯಕರು ಪರಸ್ಪರ ಜಗಳ, ಈ ವೈಮನಸ್ಸು, ಕಿತ್ತಾಟ, ಪ್ರೀತಿ, ದ್ವೇಷದ ರಾಜಕಾರಣ ಏನಿದೆ ಅವರಿಬ್ಬರ ಮಧ್ಯೆ ಮುಗಿತಾ ಇಲ್ಲ ಅಂದಾಗ ಹೈಕಮಾಂಡ್ ಆಗಾಗ ಎಂಟ್ರಿ ಕೊಟ್ಟು ಇದನ್ನು ಶಮನಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿ ಅಮಿತ್ ಶಾ ಅವರ ಈ ಕರೆ. ಆದರೆ ಅಮಿತ್ ಶಾ ಅವರಿಗೆ ಈಶ್ವರಪ್ಪನವರು ಯಾವ ರೀತಿ ಇಲ್ಲಿರ್ತಕ್ಕಂಥ ರಾಜಕೀಯ ಬೆಳೆಗಳನ್ನು ವಿವರಿಸ್ತಾರೆ ಮತ್ತು ಅಮಿತ್ ಶಾ ಅವರು ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಈಶ್ವರಪ್ಪನವರ ಬಂಡಾಯದ ನಿರ್ಧಾರ ಹಿಂದೆ ಸರಿತಾರ ಅಥವಾ ಮುಂದುವರಿತಾರ ಅನ್ನೋದು ನಿರ್ಧಾರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.